ಅದನ್ನ ನೋಟಿಸನ್ನು ಕೊಡಂಗಿಲ್ಲ, ಅದನ್ನ ರದ್ದು ಮಾಡ್ತೀವಿ ಅಂತ ಹೇಳುವಂತ ಅವನೇ ಅವ್ರ ಕಡೆ ಬರ್ತಾ ಇಲ್ವಲ್ಲ, ಏನಕ್ಕೆ ಅಂತ? ಇಲ್ಲ, ವಕ್ಫ್ ಬೋರ್ಡ್ ಇದು ಮೋಸ್ಟ್ ಡೇಂಜರಸ್, ಇದು ಮೋಸ್ಟ್ ಡೇಂಜರಸ್. ಈಗ ಇವರು ಕಾಂಗ್ರೆಸ್ ಸರ್ಕಾರನೇ ಅದನ್ನು ನಿರ್ಮಾಣ ಮಾಡಿದಂಥದ್ದನ್ನು ಮುಸ್ಲಿಂ ತುಷ್ಟೀಕರಣದ ಹಿನ್ನೆಲೆಯಲ್ಲಿ ಸಂವಿಧಾನವನ್ನು ಮೀರಿಸಿ ಇವತ್ತು ಆ ವಕ್ಫ್ ಬೋರ್ಡಿನ ಹಕ್ಕುಗಳನ್ನು ಕೊಟ್ಟಿದ್ದು ನೋಡಿದರೆ ಭಯಾನಕ ಇದೆ. ಮತ್ತು ಅವ್ರು ಹೇಳೋದೇನು, ಇದು ಅಲ್ಪಸಂಖ್ಯಾತರ ಅಭಿವೃದ್ಧಿಗೋಸ್ಕರ ಅವ್ರ ಹಿತ. ಅಲ್ಪಸಂಖ್ಯಾತರು ಬರೀ ಮುಸ್ಲಿಮರಲ್ರಿ ಜಮೀರ್ ಅಹ್ಮದ್ ಅವರೇ, ಬರೀ ಮುಸ್ಲಿಮರದ್ದು ಅಲ್ಲ ಇದು ಅಲ್ಪಸಂಖ್ಯಾತ ಅಂದರೆ. ನೀವು ಅಲ್ಪಸಂಖ್ಯಾತರ ಅಧ್ಯಕ್ಷರಾಗಿದ್ದೀರಿ, ನೀವು ಬರೀ ಮುಸ್ಲಿಮರಿಗೋಸ್ಕರ ಅಲ್ಲ, ನೀವು ಅದರಲ್ಲಿ 6 ಪಂಗಡಗಳಿದ್ದಾವೆ. ಕ್ರಿಶ್ಚಿಯನ್ರಿದ್ದಾರೆ, ಬೌದ್ಧರಿದ್ದಾರೆ, ಸಿಖ್ರಿದ್ದಾರೆ, ಪಾರ್ಸಿಗಳಿದ್ದಾರೆ, ಇನ್ನೊಂದು ಪಂಗಡ ಇದೆ. ಈಗ ಒಟ್ಟು 6 ಪಂಗಡಗಳಿದ್ದಾವೆ. ಬರೀ ಮುಸ್ಲಿಂ 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 ಅಭಿವೃದ್ಧಿ ಅಲ್ಪಸಂಖ್ಯಾತ ಅಂದರೆ ಮುಸ್ಲಿಂ, ಅಲ್ಪಸಂಖ್ಯಾತ ಅಂದರೆ ಮುಸ್ಲಿಂ. ಈ ಬಿ ಜೆ ಪಿಯವರು ಅಷ್ಟೇ, ಇಲ್ಲಿವರೆಗೆ ಅಲ್ಪಸಂಖ್ಯಾತ ಅಧ್ಯಕ್ಷರನ್ನು ಒಬ್ಬ ಕ್ರಿಶ್ಚಿಯನ್ ಮಾಡಿಲ್ಲ, ಒಬ್ಬ ಬೌದ್ಧನ್ ಮಾಡಿಲ್ಲ, ಒಬ್ಬ ಸಿಖ್ಖನ್ ಮಾಡಿಲ್ಲ, ಒಬ್ಬ ಪಾರ್ಸಿನ್ ಮಾಡಿಲ್ಲ. ಯಾಕೆ? ಬರೀ ಮುಸ್ಲಿಮರನ ಅಲ್ಪಸಂಖ್ಯಾತ ಅಂದರೆ? ಇವರು ಅದನ್ನೇ ಮಾಡಿದ್ದಾರೆ. ಸೊ ಆ ರೀತಿಯ ಕೇಂದ್ರದಿಂದ ಹಿಡಿದು ನಾನು ಹೇಳೋದು, ಈಗ ಬರೀ ರಾಜ್ಯಗಳಿಗೆ ಅಲ್ಲ, ಕೇಂದ್ರದ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷ ಮುಸ್ಲಿಂ, ಇಲ್ಲಿವರೆಗೆ ಒಬ್ಬ ಮುಸ್ಲಿಮೇತರನ್ನು ಮಾಡಿಲ್ಲ ಇವರು. ಸೊ ಈ ರೀತಿಯ ಮಾಡಿದ ಪರಿಣಾಮದಿಂದನೇ ಇವತ್ತು ಜಮೀರ್ ಅಹ್ಮದ್ ಅಂತ ಒಬ್ಬ ಹಿಂದೂ ವಿರೋಧಿ ಮತಾಂಧ ಎದ್ದು ಕುಣಿತಾ ಇದ್ದಾರೆ ಅವರು. ಸೊ ಇವತ್ತಿಗೂ ಅವ್ರ ಬಾಯಿಂದ ಬರಕ್ಕೆ ಸಾಧ್ಯನೇ ಇಲ್ರಿ. ಯಾಕೆಂದ್ರೆ ಅವ್ರಿಗೂ ಇರೋದೇ ಇಸ್ಲಾಂಗೋಸ್ಕರ, ಇರೋದೇ ಮುಸ್ಲಿಮರಿಗೋಸ್ಕರ ಅವರು. ಸೊ ಅದು ನಿಶ್ಚಿತವಾಗಿ 100ಕ್ಕೆ 100 ಇಸ್ಲಾಮಿನ ಹಿನ್ನೆಲೆಯಲ್ಲೇ ಜಮೀರ್ ಅಹ್ಮದ್ ಕೆಲಸ ಮಾಡ್ತಾ ಇದ್ದಾರೆ ವಿನಃ ಇನ್ನು ಅಲ್ಪಸಂಖ್ಯಾತರು ಅಂತ. ಹಾಗಾದ್ರೆ ಅಲ್ಪಸಂಖ್ಯಾತರ ನೀವು ಹಿತಕ್ಕೋಸ್ಕರ ಇರೋದಾದ್ರೆ ಜೈನ್ ಬೋರ್ಡ್ ಯಾಕಿಲ್ಲ, ಬೌದ್ಧ ಬೋರ್ಡ್ ಯಾಕಿಲ್ಲ, ಸಿಖ್ ಬೋರ್ಡ್ ಯಾಕಿಲ್ಲ, ಪಾರ್ಸಿ ಬೋರ್ಡ್ ಯಾಕಿಲ್ಲ? ಸೊ ಆ ಬೋರ್ಡ್ಗಳನ್ನು ರಚನೆ ಆಗ್ಬೇಕಾಗಿತ್ತಲ್ಲ. ಹಾಗಾದ್ರೆ ವಕ್ಫ್ ಬೋರ್ಡ್ ಅಂತ ಒಂದೇ ನಿಮ್ದು ಮುಸ್ಲಿಮರದ್ದು ಅಷ್ಟೇ ಯಾಕೆ ಮಾಡಿದ್ರೆ? ಹಾಗಾದ್ರೆ ಅಲ್ಪಸಂಖ್ಯಾತರ ಉದ್ಧಾರಗೋಸ್ಕರ, ಅಲ್ಪಸಂಖ್ಯಾತರ ಅಭಿವೃದ್ಧಿಗೋಸ್ಕರ ಅಲ್ಲ, ಮುಸ್ಲಿಮರ ಅಭಿವೃದ್ಧಿಗೋಸ್ಕರ ಮಾಡಿದಂಥ ಕುಕೃತ್ಯ ಅಲ್ಪಸಂಖ್ಯಾತ ಆಯೋಗ ಇದು. ಇನ್ನು ವಕ್ಫ್ ಬೋರ್ಡ್ ಕೂಡ ಇದು ಅದೇ ಮಾದರಿಯಲ್ಲಿ ನೀವು ಕೆಲಸ ಮಾಡೋಗೋಸ್ಕರನೇ ಮಾಡಿದಿರಿ. ತುಷ್ಟೀಕರಣ, ಅವ್ರ ವೋಟ್ ಬ್ಯಾಂಕ್ಗೋಸ್ಕರ, ಅವರಿಂದ ಎದ್ದು ಕುಣಿಯೋಗೋಸ್ಕರ ನೀವು ಮಾಡಿದಂಥ ಕಾಂಗ್ರೆಸ್ಸಿನ ಮೂರ್ಖತನದ ಪರಮಾವಧಿ ದೇಶಕ್ಕೆ, ಸಮಾಜಕ್ಕೆ ಅಪಾಯಕಾರಿಯಾದಂಥ ವಕ್ಫ್ ಬೋರ್ಡ್ ಅಂತನ್ನುವಂಥದ್ದು ನಾನು ಹೇಳ್ತೇನೆ. ಜಮೀರ್ ಅಹ್ಮದ್ ಅಂಥವ್ರಂತೂ ಇವರು ನಾಲಾಯಕರು, 100ಕ್ಕೆ 100 ಹೇಳ್ತೇನೆ. ಮತಾಂಧ ವ್ಯಕ್ತಿ ಈ ವ್ಯಕ್ತಿನ ಯಾವುದೇ ಸ್ಥಾನದಲ್ಲಿ ಕೊಡದೇ ಇದ್ರೆ ನಮ್ಮ ದೇಶ ಉಳಿಯುತ್ತೆ, ಇಲ್ಲಾಂದರೆ ಬಹಳ ದೊಡ್ಡ ಅನಾಹುತ ಆಗುತ್ತೆ ಅಂತನ್ನುವಂಥದ್ದು ನಾನು